ಪ್ರತಿಜ್ಞೆಯನ್ನು ಮಾಡೋದು ಸುಲಭ. ದೇವರೇ, ನಾನು ಎಂದು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ಏನೇ ಮಾಡಿದ್ರೂ ನಿನಗೆ ಹೇಳ್ತೇನೆ. ಬಾಲ್ಯದಲ್ಲಿ ಅಪ್ಪ ಅಮ್ಮನ ಹತ್ತಿರನೇ ಇರ್ತೇವೆ, ಅಮ್ಮನ ಸೆರಗಲ್ಲೇ ಇರ್ತೇವೆ ಭಯದಿಂದ. ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಅಪ್ಪ ಅಮ್ಮಂಗೆ ಹೇಳೋದು ಬೇಡ, ಹೋಮ್ವರ್ಕ್ ಮಾಡಿಲ್ಲ, ಅಪ್ಪ ಅಮ್ಮಂಗೆ ಹೇಳೋದು ಬೇಡ, ಇವತ್ತು ನಾನು ಸಿನಿಮಾಕ್ಕೆ ಹೋಗಿದ್ದು, ಅಪ್ಪ ಅಮ್ಮಂಗೆ ಹೇಳೋದು ಬೇಡ. ಒಂದೊಂದೇ ನಾವು ಕೆಟ್ಟ ಕೆಲಸವನ್ನು ಮಾಡಿದಾಗ ಅವರು ನನ್ನ ಮೇಲೆ ಸಿಟ್ಟು ಮಾಡ್ತಾರೆ ಅಂತ ಒಂದೊಂದನ್ನೇ ನಾನು ಹೇಳೋದು ಬಿಟ್ಟು ತಿರುಗ್ತೇನೆ. ತನು ಮನಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ, ನಿನಗೂ ಆಣೆ. ನಾನು ಪ್ರಮಾಣ ಮಾಡ್ತೇನೆ, ನೀನು ಪ್ರಮಾಣ ಮಾಡು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸ್ವಸ್ತ್ಯಸ್ತ್ವಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅಭಿನಂದಿಸಿ, ಭಗವಂತನ ಜ್ಞಾನಾಮೃತವನ್ನು ನಿರಂತರ ಉಣಿಸುತ್ತಾ ಇರುವಂತಹ ನಮ್ಮ ಪ್ರಸನ್ನ ಅವರಿಗೂ ವಿಶೇಷವಾಗಿ ಅಭಿನಂದಿಸಿ, ಹಾಗೂ ಆ ಸೇವೆಗೆ ಆ ನಿರಂತರವಾದಂತಹ ಫ್ಲೋ, ಆ ಪ್ರವಾಹ ನಿಲ್ಲದೆ ಹರಿಯುವಂತೆ ಮಾಡಿದಂತಹ ಎಲ್ಲ ಸದ್ಭಕ್ತರಿಗೆ ಅಭಿನಂದಿಸಿ, ಒಂದು ಪುರಂದರದಾಸರ ಪುಟ್ಟ ಕೃತಿಯನ್ನು ನನಗೆ ದೇವರು ಹೊಳಿಸಿದಷ್ಟು, ದಾಸರು ಹೊಳಿಸಿದಷ್ಟನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ದಾಸರ ಮಾತು, ಭಗವಂತನ ಮಹಿಮೆ, ಅದು ಮುಗಿಯದಂತಹ ಮಹಿಮೆ ಅದು. ಆದರೂ ನಾವು ಸಮಯಕ್ಕೆ ಬದ್ಧರಾದದ್ದರಿಂದ ಒಂದು ಹಂತಕ್ಕೆ ಅದಕ್ಕೆ ಫುಲ್ ಸ್ಟಾಪನ್ನು ಹಾಕುವ ಪದ್ಧತಿ. ತುಂಬ ಪ್ರಸಿದ್ಧವಾದಂತಹ ಒಂದು ಕೃತಿ ಅದು, ನೀವೆಲ್ಲ ಕೇಳಿದಿರಿ. ಅದರ ಅರ್ಥಾನುಸಂಧಾನವನ್ನು ಮಾಡಿ ಹೇಳಿದಾಗ ನೆನಪು ಚೆನ್ನಾಗಿ ಉಳಿಯುತ್ತೆ, ತಪ್ಪಾಗೋದಿಲ್ಲ. ಈ ಅಭಿಪ್ರಾಯದಿಂದ ದಾಸರ ಪದಪದ್ಯಗಳ ಅರ್ಥವನ್ನು ಚಿಂತನೆ ಮಾಡುವಂತಹ ಒಂದು ಅಭಿಯಾನ. ಎನಗೂ ಆಣೆ ರಂಗ, ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ, ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಪೋದರ ನಿನಗೆ ಆಣೆ, ಎನಗೂ ಆಣೆ ರಂಗ, ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಪ್ರಾಯ ಇವತ್ತಿನ ಕಾಲದಲ್ಲಿ ಆಣೆ ಪ್ರಮಾಣಗಳಿಗೆ ಬೆಲೆಯೂ ಇಲ್ಲ, ಅದರ ಮೇಲೆ ಜನಕ್ಕೆ ವಿಶ್ವಾಸವೂ ಇಲ್ಲ. ಜೊತೆಯಲ್ಲಿ ಆಣೆ ಪ್ರಮಾಣಗಳನ್ನು ಸಲೀಸಾಗಿ ಮಾಡ್ತಾರೆ, ಅದರ ಎಫೆಕ್ಟು, ಸೈಡ್ ಎಫೆಕ್ಟ್ಸು ಆಗೋದು ಕಡಿಮೆ, ಆದರೂ ಒಪ್ಪಿಕೊಳ್ಳುವಂತಹ ಹೃದಯ ವೈಶಾಲ್ಯತೆ ಇಲ್ಲ. ಪ್ರಾಚೀನ ಕಾಲದಲ್ಲಿ, ಪ್ರಾಚೀನ ಅಂದರೆ ತೀರಾ ಅಂಧಕಾಲತ್ತಲೇ 200, 300, 400 ವರ್ಷದವರೆಗೂ ಅಲ್ಲ, ನಮ್ಮ ನಿಮ್ಮ ಕಾಲದಲ್ಲೇ ಒಂದು 50-100 ವರ್ಷದ ಹಿಂದೆ ಒಂದು ಮಾತನ್ನು ಕೊಟ್ಟ ಅಂದರೆ ಮನುಷ್ಯ ಅದನ್ನು ಮೀರ್ತಾ ಇರಲಿಲ್ಲ. ಅವನಿಗೆ ಎಷ್ಟೇ ಲಾಭ ಬರಲಿ, ಎಷ್ಟೇ ಅವನಿಗೆ ಅದರಿಂದ ಹಾನಿ ಆಗಲಿ, ಲಾಸ್ ಆಗಲಿ, ನಾನು ಮಾತು ಕೊಟ್ಟಿದ್ದೇನೆ, ಅದರ ಪ್ರಕಾರ ನಡೀತೇನೆ ಅಂತ. ಈ ಮಧ್ಯದಲ್ಲಿ ಪ್ರಾಯ ಅಪರಿಚಿತರು ಏನಾದರೂ ವ್ಯವಹಾರವನ್ನು ಮಾಡಬೇಕಾದ್ರೆ ಇಬ್ಬರಿಗೂ ಸಮ್ಮತವಾದ ಒಂದು ದೇವವೋ, ಒಂದು ಜಾಗೃತವಾದ ಸ್ಥಳವೋ, ಗುರುಗಳೋ ಅಲ್ಲಿ ಆಣೆಯನ್ನು ಮಾಡೋರು. ಇನ್ನೂ ಸ್ವಲ್ಪ ಹಿಂದೆ ಶಾಸ್ತ್ರಗಳಲ್ಲಿ ಈ ಮಾತನ್ನು ಹೇಳ್ತಾರೆ. ಆಣೆ ಅಂತ ಅನ್ನೋದಕ್ಕಿಂತ ತತ್ವನಿರ್ಣಯಾದಿ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯರು ಹೇಳುವಂಥದ್ದು, ಪ್ರಾಚೀನ ಕಾಲದಲ್ಲಿ ರಾಜರುಗಳು ಹೀಗೆ ಶಿಕ್ಷೆಯನ್ನು ಕೊಡೋರಂತೆ. ಸುಳ್ಳನ್ನು ಆಡಿದಾನೋ ಇಲ್ಲೋ ಅಂತ ಕಂಡುಕೊಳ್ಳೋದು ಹೇಗೆ? ಇವತ್ತಿನಂತೆ CCTV ಮಾಧ್ಯಮಗಳು ಯಾವುದೂ ಇಲ್ಲ. ಏನೇ ಇದ್ದರೂ ಇವತ್ತು ನಾವು ಸುಳ್ಳನ್ನೇ ಸತ್ಯ ಅಂತ ಸಾಬೀತು ಮಾಡ್ತೇವೆ. ಇವೆಲ್ಲವೂ ಆಗಿದೆ, ಇದು ಬಿಡಿ. ಪ್ರಾಚೀನ ಕಾಲದಲ್ಲಿ ಒಬ್ಬ ರಾಜನ ಮುಂದೆ ಒಂದು ವಿವಾದ, ತಗಾದೆ ಹೋದಾಗ
ಇವನು ಆಡಿದ್ದು ಸುಳ್ಳೋ ಸುಳ್ಳಲ್ಲವೋ, ಕಳ್ಳತನ ಮಾಡಿದ್ದಾನೆ, ಒಬ್ಬ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ. ಆ ಕಳ್ಳ ಹೇಳ್ದ, ನಾನು ಕಳ್ಳತನ ಮಾಡಿಲ್ಲ. ಆದರೆ ಪದಾರ್ಥವನ್ನು ಕಳೆದುಕೊಂಡವನು ಹೇಳ್ದ, ಅವನು ಕಳ್ಳ ಸ್ವಾಮಿ. ಆದರೆ ಆ ಕಳ್ಳ ಅಂತ ಯಾರು ಆರೋಪಿ ಇದ್ದ, ಅವನು ಹೇಳ್ದ, ನನಗೇನು ಗೊತ್ತಿಲ್ಲ, ನನ್ನ ಚೀಲದಲ್ಲಿ ಈ ಪದಾರ್ಥ ಇದೆ, ಅದು ನಾನೇ ಕದ್ದು ಇಟ್ಟುಕೊಂಡೆ ಅಂತ ಅವರ ಆರೋಪ ಮಾಡ್ತಿದ್ದಾರೆ. ನನ್ನ ಮೇಲೆ ಅಪಖ್ಯಾತಿಯನ್ನು ಅಪಕೀರ್ತಿಯನ್ನು ತರಬೇಕು ಅಂತ ಇವನೇ ಇಟ್ಟಿರಬಾರ್ದು ಯಾಕೆ? ಹೀಗೆ ಸಮಸ್ಯೆ ಬಂದಾಗ ಬಗೆಹರಿಸೋದು ಹೇಗೆ? ಆ ಕಾಲದಲ್ಲಿ ಇನ್ನೂ ಸತ್ಯಕ್ಕೆ ಬೆಲೆ ಇತ್ತು. ದೇವರು ಸತ್ಯಾಸತ್ಯಗಳ ಪರಿಣಾಮವನ್ನು ತಕ್ಷಣ ತೋರಿಸ್ತಾ ಇದ್ದ. ಕಾದ ಕಬ್ಬಿಣದ ಸಲಾಕೆಗಳು, ಸರಳುಗಳು ಅಂದರೆ ಕಂಬಿಗಳನ್ನು, ಅದು ಚೆನ್ನಾಗಿ ಕೆಂಪಾಗಿ ಕಾದಿರೋದಂತೆ, ಅದನ್ನು ಹಿಡಿದುಕೊಳ್ಳಿ ಅನ್ನೋರಂತೆ. ಒಂದು ವೇಳೆ ಸತ್ಯವನ್ನೇ ಆಡಿದವನಿಗೆ ಒಳ್ಳೆ ಧೈರ್ಯ ಇರೋದು, ಖಂಡಿತ ನನಗೇನೂ ಆಗುವುದಿಲ್ಲ ಅಂತ. ಅವನು ಗಟ್ಟಿಯಾಗಿ ಅದನ್ನು ಹಿಡಿದುಕೊಂಡ್ರೆ ಅವನ ಕೈ ಸುಡ್ತಾ ಇರಲಿಲ್ಲಂತೆ. ಸುಳ್ಳು ಹೇಳಿದವನಿಗೆ ಮುಟ್ಟಿದ ಕೂಡಲೇ ಅದು ಕೈ ಸುಟ್ಟು ಇವನು ಸುಳ್ಳುಗಾರ, ಅವನು ಸತ್ಯವಂತ, ಹೀಗೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ರು ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಉಂಟು. ಇವತ್ತು ಅದೆಲ್ಲ ಕಡಿಮೆ ಆಗ್ತಾ ಬಂತು. ಅದೆಲ್ಲ ಹ್ಯೂಮನ್ ರೈಟ್ಸು, ಹ್ಯೂಮನ್ ರಿಸೋರ್ಸಸ್ಸು, ಮನುಷ್ಯನಿಗೆ ತೊಂದರೆ ಆಗುವಂತಹ ಶಿಕ್ಷೆಯನ್ನು ಕೊಡಬಾರ್ದು, ಒಪ್ಪಿಕೊಳ್ಳುವ. ಆದರೆ ಆನಂತರದಲ್ಲಿ ಬಂದದ್ದು ಆಣೆ ಪ್ರಮಾಣಗಳು. ಸಾಮಾನ್ಯ ನಾವು ಈ ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ, ಮಂಜುನಾಥ ಸ್ವಾಮಿಯ ಮೇಲೆ ಆಣೆ ಮಾಡಲಿಕ್ಕೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅವರು ಹೇಳಿದ್ದು ನಿಜವಾ? ಅದು ಯಾಕೆ ಹೇಳ್ತಾರೋ ಇರಲಿ, ಅದರ ಬಗ್ಗೆ ವಿಮರ್ಶೆ ಬೇಡ. ಆದರೆ ನಮ್ಮ ನಿಮ್ಮ ಮನೆಗಳಲ್ಲೂ ತಂದೆಯ ಮೇಲೆ ಆಣೆ, ತಾಯಿಯ ಮೇಲೆ ಆಣೆ, ಮಗನ ಮೇಲೆ ಆಣೆ, ಆಣೆಯನ್ನು ಇಟ್ಟಿದ್ದೇವೆ ಅಂತಂದರೆ ನಾವು ಮಾತಿಗೆ ತಪ್ಪೋದಿಲ್ಲ. ನಾವು ಕಮಿಟ್ ಏನಾಗಿದ್ದೇವೆ ಅದನ್ನು ಮಾಡೇ ಮಾಡ್ತೇವೆ. ಇದು ಲೌಕಿಕವಾದ ವ್ಯವಹಾರಕ್ಕೆ ಆಯಿತು. ಪುರಂದರದಾಸನಂತಾರೆ, ಆಯಿತು ಆಣೆ ಪ್ರಮಾಣಗಳನ್ನೇ ಎಲ್ಲೋ ಮಾಡ್ತಿ, ನಿಜವಾಗಲೂ ನೀನು ದೇವರ ಹತ್ರ ಕಮಿಟ್ ಆಗು. ನೀನು ಬಂದಿರೋದು ಸಾಧನೆಯನ್ನು ಮಾಡಲಿಕ್ಕೆ. ಸಾಧನ ಶರೀರವನ್ನು ಕೊಟ್ಟಂತಹ ಭಗವಂತನಲ್ಲಿ ನೀನು ಪ್ರಾರ್ಥನೆ ಮಾಡು, ದೇವರೇ ನೀನು ಸಾಧನ ಶರೀರವನ್ನು ಕೊಟ್ಟಿದ್ದಿ, ಆದರೆ ಅದರಲ್ಲಿ ನನಗೆ ಕೊಟ್ಟಂತಹ ಇಂದ್ರಿಯಗಳು ಹಾಗೂ ಮನಸ್ಸು ನನ್ನ ಮಾತನ್ನು ಕೇಳ್ತಾ ಇಲ್ಲ, ಅದು ನಿನ್ನ ಮಾತನ್ನು ಕೇಳತ್ತೆ, ನಿನ್ನಿಂದ ಪ್ರೇರಿತವಾಗಿ ಅದು ನನ್ನನ್ನು ಆಡಿಸತ್ತೆ. ಹಾಗಾದರೆ ನಾನು ನಿನ್ನನ್ನು ಬೇಡೋದೇನು ಗೊತ್ತಾ? ನನ್ನ ಇಂದ್ರಿಯಗಳು ನಿನ್ನ ಕಡೆಗೆ ಒಲವು ತೋರಿಸುವಂತೆ ಅನುಗ್ರಹ ಮಾಡು. ಬರೀ ಅನುಗ್ರಹ ಮಾಡು ಅಂತ ನೀನು ಎಂದು ದೇವರನ್ನು ಕೇಳಬೇಡ. ಒಂದು ಆಣೆಯನ್ನು ಮಾಡು, ಪ್ರಮಾಣವನ್ನು ಮಾಡು, ಒಂದು ಒಡಂಬಡಿಕೆಯನ್ನು ಮಾಡು. ಇದು ದಾಸರ ಆಕೂತ. ನನ್ನ ಆತ್ಮೋದ್ಧಾರಕ್ಕಾಗಿ ದೇವರ ಒಟ್ಟಿಗೆ ನೀನು ಆಣೆಯನ್ನು ಮಾಡು ಅಂತ. ತುಂಬ ಚೆನ್ನಾಗಿದೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಸಾಮಾನ್ಯವಾಗಿ ಪಲ್ಲವಿ ನಮ್ಮ ಎಲ್ಲ ಕೃತಿಗಳಲ್ಲಿ ಇರುತ್ತೆ. ಭಗವಂತ ನನಗೂ ಆಣೆ ನಿನಗೂ ಆಣೆ ಅಂದರೆ, ನಾನು ಪ್ರಮಾಣ ಮಾಡ್ತೇನೆ, ನೀನು ಪ್ರಮಾಣ ಮಾಡು. ನಾನೇನು ಪ್ರಮಾಣ ಮಾಡ್ತೇನೆ? ನೀನು ಹೇಳಿದ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೇನೆ ಅಂತ. ನೀನೊಂದು ಭಗವಂತ ನನಗೆ ಭರವಸೆ ಕೊಡು, ನಿನ್ನನ್ನು ನಾನು ಸನ್ಮಾರ್ಗದಲ್ಲೇ ಇಡ್ತೇನೆ ಅಂತ. ಒಂದು ವೇಳೆ ನಾನು ಮಾತು ತಪ್ಪಿದೆ ಅಂದರೆ ಭಕ್ತ ಮಾತು ತಪ್ಪಿದ ಅಥವಾ ಭಗವಂತ ಮಾತು ತಪ್ಪಿದ, ಇವರಿಬ್ಬರನ್ನು ಮಾತು ತಪ್ಪಿದಾಗ ವಿಚಾರಣೆ ಮಾಡಿ ಒಂದು ಶಾಸನ ಮಾಡುವವನೊಬ್ಬ ಬೇಕಲ್ವಾ? ನಾನು ಅಸ್ವತಂತ್ರ ಬಡಪಾಯಿ, ನಾನು ಯಾರ ಹತ್ರ ಹೋಗಲಿ ಭಗವಂತ? ನೀನು ಸ್ವತಂತ್ರ, ನಿನ್ನನ್ನು ಯಾರೂ ಶಾಸನ ಮಾಡಲಿಕ್ಕೆ ಆಗೋದಿಲ್ಲ. ಲಕ್ಷ್ಮೀದೇವಿಗೂ ಪತಿ ನೀನು. ದೇವರಂದ, ಇಲ್ಲ ನಾನು ಒಬ್ಬರಿಗೆ ಹೆದರ್ತೇನೆ, ಒಬ್ಬರ ಮಾತನ್ನು ನಾನು ಕೇಳ್ತೇನೆ. ಅದ್ಯಾವುದು? ನನ್ನ ಭಕ್ತನ ಮಾತನ್ನು ನಾನು ಕೇಳ್ತೇನೆ. ಪ್ರಹ್ಲಾದನ ಮಾತನ್ನು ಕೇಳಿ ಕಂಬದಿಂದ ಬಂದೆ, ಧ್ರುವನ ಮಾತನ್ನು ಕೇಳಿ ವಾಸುದೇವ ರೂಪದಿಂದ ಬಂದೆ, ದ್ರೌಪದಿಯ ಮಾತನ್ನು ಮೊರೆ ಹೊಕ್ಕಿದ್ದನ್ನು ಕೇಳಿ ನಾನು ಅಕ್ಷಯ ವಸ್ತ್ರವನ್ನು ಕೊಟ್ಟೆ. ಇದೆಲ್ಲ ಮರೆತು ಬಿಟ್ಟೆಯಪ್ಪ. ನಾನು ಭಕ್ತರ ಅಧೀನ. ಹಾಗಾದರೆ ಇಬ್ಬರು ಸೇರಿ ಭಕ್ತರ ಮೇಲೆ ಆಣೆ ಮಾಡುವ. ಯಾಕೆಂದರೆ ಭಕ್ತ ಹಾಳಾಗಬಾರ್ದು ಅಂತ ಭಗವಂತನಿಗೂ ಇದೆ. ಅನ್ಯಾಯವಾಗಿ ಇನ್ನೊಬ್ಬ ಹಾಳಾದರೆ ನನಗೆ ಪಾಪ ಬರುತ್ತೆ ಅನ್ನುವಂತಹ ವಿವೇಕ ನಾನೂ ಭಕ್ತನಾದದ್ದರಿಂದ ಅವನು ಹಾಳಾಗಬಾರ್ದು ಅಂತ ಉಂಟಲ್ವಾ? ಇಬ್ಬರು ಸೇರಿ
ಅವನ ಮೇಲೆ ಒಂದು ಆಣೆ ಮಾಡುವ. ನಾವಿಬ್ಬರು ಸರಿ ಇಲ್ಲದೆ ಇದ್ದರೆ ಭಕ್ತ ನನ್ನನ್ನು ತಿದ್ದಲಿ, ಭಗವಂತನನ್ನು ಕೇಳಲಿ, ನಿನ್ನ ಭಕ್ತ ಇಷ್ಟೆಲ್ಲ ಮಾಡಿದಾಗ ನೀನು ಹೀಗೆ ಮಾಡಬಹುದಾ ಭಗವಂತ? ಹೀಗೆ ಮಾಡ್ತಾ ಇದ್ದೀನಿ, ನಾನು ನಿನ್ನನ್ನು ಶಾಸನ ಮಾಡ್ತಾ ಇಲ್ಲ, ಅದರ ಹಿನ್ನೆಲೆ ಏನಪ್ಪ? ಹೀಗೆ ಮಾತಾಡಿದ್ದುಂಟು ರೀ. ಬಲಿಚಕ್ರವರ್ತಿಯ ತಲೆಯ ಮೇಲೆ ಭಗವಂತ ಪಾದವನ್ನು ಇಡಲಿಕ್ಕೆ ಹೊರಟಾಗ ಮನೆ ಮಂದಿ ಎಲ್ಲ ಒಪ್ಪಿದರು. ಬಲಿಯೂ ಒಪ್ಪಿದ, ಪ್ರಹ್ಲಾದರಾಜರು ಒಪ್ಪಿದರು, ಬಲಿಯ ಹೆಂಡತಿಯೂ ಅದನ್ನು ತುಂಬ ಸಂತೋಷದಿಂದ ಸ್ವೀಕಾರ ಮಾಡಿದ್ಲು. ಆದರೆ ಈ ಭಕ್ತರಾಣೆ ಅಂತ ನಾವು ನೋಡ್ತೇವಲ್ಲ, ಮಹಾಭಾಗವತೋತ್ತಮರಾದ ಮಹಾಭಕ್ತರಾದ ಜೀವೋತ್ತಮರಾದ ಬ್ರಹ್ಮದೇವರು ಕೇಳ್ತಾರೆ, ಸ್ವಾಮಿ ಇದು ಎಷ್ಟರ ಮಟ್ಟಿಗೆ ಸರಿ? ಯತ್ಪಾದಯೋರಷಟದಿ ಸಲಿಲಂ ಪ್ರದಾಯ ದುರ್ವಾಂಕುರೈರಪಿ ವಿಧಾಯ ಸತಿಂ ಸಪರ್ಯಾಂ ಅತ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕೀಂ ದತ್ವಾನ ವಿಕ್ಲವಮನ ಕಥಮಾರ್ಥಿಮೃಚ್ಛೇತ್. ಭಗವಂತ, ನಾನು ಹೀಗೆ ಹೇಳ್ತೇನೆ ಅಂತ ತಪ್ಪು ತಿಳಿಬೇಡ, ನಿನಗೆ ನೆನಪು ಚೆನ್ನಾಗಿದೆ. ಆದರೆ ಭಗವದ್ಗೀತೆಯಲ್ಲಿ ಹೇಳಿದ್ದು ಮರೆತು ಬಿಟ್ಯಾ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ, ಅದನ್ನೇ ಭಂಗ್ಯಂತರದಿಂದ ಹೇಳಿದ್ದು. ಯತ್ ಪಾದಯೋಹೋ, ಯಾರ ಪಾದಕಮಲಗಳಲ್ಲಿ ಶಾಠ್ಯ ಇಲ್ಲದೆ ಒಂದು ಉದ್ಧರಣೆ ನೀರನ್ನು ಗರಿಕೆಯನ್ನು ಅರ್ಪಿಸಿದರೆ ಅವರನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದ ನೀನು ಸರ್ವಸ್ವವನ್ನು ಅರ್ಪಣೆ ಮಾಡಿದ ಬಲಿಯನ್ನು ಈ ರೀತಿ ತುಳಿಯೋದು ಸರಿಯೇ? ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೆ ಭಕ್ತರ ಆಣೆ. ಭಕ್ತರು ಕೇಳಿದ್ದುಂಟು, ದೇವರೇ ನಿನ್ನ ಹೃದಯ ಏನು, ಆಕೂತ ಏನು ನನಗೆ ಗೊತ್ತಾಗ್ತಾ ಇಲ್ಲ. ದೇವರು ಬ್ರಹ್ಮದೇವರು ಕೇಳಿದಾಗ ಹೇಳ್ದ, ಬ್ರಹ್ಮ ಅವನನ್ನು ಉದ್ಧಾರ ಮಾಡಲಿಕ್ಕೆ ಹೀಗೆ ಮಾಡ್ತಾ ಇರೋದು. ಬ್ರಹ್ಮನ್ ಯಮನು ಗೃಹಾಮಿ ತದ್ವಿತ್ತಂ ವಿದನೋಮ್ಯಹಂ ಯನ್ಮದ ಪುರುಷಸ್ತಬ್ಧ ಲೋಕಂ ಮಾಂ ಚಾವಮನ್ಯತೆ. ನೀನು ತಪ್ಪು ತಿಳಿಬೇಡ ಬ್ರಹ್ಮ, ಅವನನ್ನು ನಾನು ತುಳಿದು ಕೆಳಗೆ ಒತ್ತಿ ಹಾಳು ಮಾಡ್ತೇನೆ ಅಲ್ಲ, ನನ್ನ ಕೂಸದು. ಮಗುವಿನ ಕೈಯಲ್ಲಿ ಚಾಕು ಇದೆ, ಅಮ್ಮ ಎರಡು ಹೊಡೆದು ಅದನ್ನು ಕಿತ್ಕೊಳ್ತಾಳೆ. ನೋಡುವವರಿಗೆ ಅನಿಸತ್ತೆ ರಾಕ್ಷಸಿ ಇವಳು ಅಂತ. ಆದರೆ ಆ ಮಗು ಹೊಟ್ಟೆಗೆ ಚಿಚ್ಚಿಕೊಂಡಾಗ ಆ ರಾಕ್ಷಸಿ ಅಂದುಕೊಂಡವರೇ ಬೈತಾರೆ, ಏನು ಪೆದ್ದು ರೀ, ಜ್ಞಾನ ಬೇಡವಾ? ಮಗುವಿಗೆ ಎರಡು ಹೊಡೆದು ಚಾಕು ಕಿತ್ಕೊಳ್ಳೋದಲ್ವಾ ಅಂತ. ಅದಕ್ಕೆ ಮುಂದಾಗುವ ಅನಾಹುತವನ್ನು ತಡೆಯಲಿಕ್ಕೆ ಚಿಕ್ಕ ಏಟನ್ನು ಕೊಟ್ಟು ದೊಡ್ಡ ಅನಾಹುತವನ್ನು ತಪ್ಪಿಸಿದಂತೆ ನಮ್ಮ ನಿಮ್ಮೆಲ್ಲರ ತಾಯಿ ತಂದೆಯಾದ ಭಗವಂತ ಒಂದು ವೇಳೆ ಸಂಪತ್ತಿನಿಂದ ಮದಾಂಧರಾಗುವಂತಹ ಪರಿಸ್ಥಿತಿ ಬಂದರೆ ಸಂಪತ್ತನ್ನೇ ದೂರ ಮಾಡ್ತೇನೆ ಅಂತ ಬ್ರಹ್ಮದೇವರಿಗೆ ಉತ್ತರ ಕೊಟ್ಟ. ಇದನ್ನು ನಾವು ನೆನೀಬಹುದು. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಇದು ಹೇಳಿದಾದ ಮೇಲೆ ನುಡಿಗಳು ಪುಟ್ಟ ಪುಟ್ಟದಾಗಿದೆ. ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ಎನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ನಿನ್ನ ಬಿಟ್ಟು ಅನ್ಯರನ್ನು ನಾನು ಭಜಿಸೋದಿಲ್ಲ. ದೇವರೇ, ನಾನೊಂದು ಪ್ರತಿಜ್ಞೆಯನ್ನು ಮಾಡ್ತೇನೆ, ನಾನೊಂದು ಆಣೆಯನ್ನು ಮಾಡ್ತೇನೆ, ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ಏನಂತ? ನಿನ್ನನ್ನು ಬಿಟ್ಟು ನಾನು ಅನ್ಯರನ್ನು ಭಜಿಸೋದಿಲ್ಲ. ಸ್ವಲ್ಪ ಇಲ್ಲಿ ನಾವು ವಿಚಾರ ಮಾಡಬೇಕು. ಹಾಗಾದರೆ ಅರಸನ್ ನಂಬಿ ಪುರುಷನ ಕೈ ಬಿಟ್ಟರು ಅಂತ ದೇವರನ್ನು ನಾವು ಗಟ್ಟಿಯಾಗಿ ಹಿಡಿದು ಲಕ್ಷ್ಮೀದೇವಿಯನ್ನು, ವಾಯುದೇವರನ್ನು, ಬ್ರಹ್ಮದೇವರನ್ನು, ಭಾರತೀ ದೇವಿಯನ್ನು, ಶಿವದೇವರನ್ನು, ಮನೋಭಿಮಾನಿಯಾದ ಶಿವನನ್ನು, ವಾಕಿಗೆ ಅಭಿಮಾನಿಯಾದ ಪಾರ್ವತಿಯನ್ನು, ಬೆಳಕನ್ನು ಚೆಲ್ಲುವ ಸೂರ್ಯಚಂದ್ರರನ್ನು ಎಲ್ಲರನ್ನ ಕೈ ಬಿಟ್ಬಿಡೋದಾ? ಇದರ ಅಭಿಪ್ರಾಯ ಏನು ಗೊತ್ತಾ? ನಿನ್ನನ್ನು ಸರ್ವೋತ್ತಮ ಅಂತ ನಾನು ನಿನ್ನನ್ನು ಉಪಾಸನೆ ಮಾಡ್ತೇನೆ, ಇನ್ನೆಲ್ಲರೂ ನಿನ್ನ ಪರಿವಾರ, ನನಗೆ ಎಲ್ಲರೂ ಬೇಕು, ಆದರೆ ಸರ್ವೋತ್ತಮ ನೀನು ಮಾತ್ರ. ಇನ್ನೆಲ್ಲರೂ ನಿನಗೆ ಬೇಕಾದವರು, ನಿನ್ನ ಭಕ್ತರು, ನಿನ್ನ ದಾಸರು. ಆದದ್ದರಿಂದ ನಾನು ಅವರಿಗೆ ಎರಗ್ತೇನೆ. ಪರಿವಾರ ತಯಾಗ್ರಾಖ್ಯ ಅಪಿಹೇಯ ಪ್ರಧಾನತಃ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರಂತಾರೆ. ಇತರ ದೇವತೆಗಳ ಉಪಾಸನೆ ಮಾಡಬೇಡಿ ಅಂದಿಲ್ಲ, ಸರ್ವೋತ್ತಮ ಅಂತ ಮಾಡಬೇಡಿ, ಅವರಿಗೂ ಬೇಸರ, ನಿಮಗೂ ತೊಂದರೆ ಅಂತ. ಅದನ್ನೇ ಪುರಂದರದಾಸರು ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆನಗೆ ಆಣೆ ರಂಗ, ಇದು ನಾನು ಪ್ರತಿಜ್ಞೆಯನ್ನು ಮಾಡ್ತೇನೆ, ನಿನ್ನನ್ನು ಬಿಟ್ಟು ನಾನು ಇನ್ಯಾರನ್ನು ಆರಾಧನೆ ಮಾಡೋದಿಲ್ಲ. ಅಂದರೆ ಇವರ ಅಭಿಪ್ರಾಯ ಅನೇಕ, ದಾಸರ ಪದಪದ್ಯಗಳಿಗೆ ಅನೇಕ ಅಭಿಪ್ರಾಯ ಇದೆ. ನನ್ನ ಜೀವನ ನಡಿಬೇಕು ಅಂದರೆ ನಾನು ಯಾರನ್ನಾದರೂ ಭಜಿಸೋದು ಅಂದ್ರೇನು? ಭಜ ಸೇವಾಯಾಮ್, ಯಾರನ್ನೋ ಸೇವನೆ ಮಾಡಬೇಕು, ಯಾರನ್ನೋ
ಹೊಗಳಬೇಕು, ಅನಿವಾರ್ಯವಾಗಿ ಜೀವನ ನಡಿಬೇಕಲ್ಲ. ನಾನು ಬೇಡೋದಾದರೆ ಕಾಡೋದಾದರೆ ನಿನ್ನನ್ನು ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನ ಮಾಡುವೆ, ಒಡೆಯ ಶ್ರೀ ಪುರದರ ವಿಠ್ಠಲರಾಯನ ಅಡಿಗಳನ್ನು ಸಾರುವೆ, ಸಾರಿ ಭಜಿಸುವೆ. ಪುಟ್ಟ ಒಂದು ಮಾತಿನಲ್ಲಿ ಈಶಾವಾಸ್ಯ ಉಪನಿಷತ್ತಿನ ಕಂಟೆಂಟನ್ನು ಹೇಳಿದರು ಪುರಂದರದಾಸರು. ತೇನ ತ್ಯಕ್ತೇನ ಭುಂಜೀತಾಹ ಮಾಗೃತ ಕ್ವಸ್ಯ ಸಿದ್ಧನಂ. ಯಾರನ್ನೂ ಬೇಡಬೇಡ. ಯಾಕೆ ಅಂದರೆ ಬೇಡಿದರೆ ಆ ಬೇಡಿಸಿಕೊಂಡವನು ಕೊಡಬೇಕಾದರೆ ಅವನಲ್ಲಿ ಎರಡೂ ಇರಬೇಕು. ಒಂದು ಕೊಡುವ ಔದಾರ್ಯ, ಇನ್ನೊಂದು ಕೊಡುವ ಸಂಪತ್ತು ಅಥವಾ ಸ್ವಾತಂತ್ರ್ಯ. ಎರಡೂ ಇಲ್ಲ. ಅವನೂ ಅಸ್ವತಂತ್ರ, ನೀನೂ ಅಸ್ವತಂತ್ರ. ಕೊಡುವ ಪದಾರ್ಥ ಅವನದ್ದು ಅಲ್ಲ, ನಿನ್ನದು ಅಲ್ಲ. ಹಾಗಾದರೆ ಹಾಡಿದರೆ, ಬೇಡಿದರೆ, ಕಾಡಿದರೆ ದೇವರನ್ನ ಬೇಡು. ಅದನ್ನೇ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ಅಂದರು ಪುರಂದರದಾಸರು. ನಿನ್ನಿಂದ ನಾನೊಂದು ಆಣೆ ಬಯಸ್ತೇನೆ ಪರಮಾತ್ಮ. ಏನು? ನಾನೇನು ಮಾಡಬೇಕು ಹೇಳಪ್ಪ? ನೀನು ನನಗೆ ಒಂದು ಕಮಿಟ್ ಆದಿ, ನಿನ್ನನ್ನೇ ನಾನು ಭಜನೆ ಮಾಡ್ತೇನೆ ಅಂತ. ನಾನು ಏನು ಮಾಡಬೇಕು ನಿನಗೆ? ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ, ಎಂದು ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅಂತ ನನಗೆ ಭಾಷೆಯನ್ನು ಕೊಡು. ಬೇಕಾದಾಗಲಿ ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅಂತ ಅಂದರೆ ನಾನು ನಿನ್ನನ್ನು ಗಟ್ಟಿಯಾಗಿ ಹಿಡಿತೇನೆ. ನಾನು ನಿನ್ನನ್ನು ಗಟ್ಟಿಯಾಗಿ ಹಿಡಿದಾಗ ನೀನು ಕೈ ಕೊಟ್ಟುಬಿಟ್ರೆ ಇನ್ಯಾರ ಹತ್ರ ಹೋಗೋದಪ್ಪ? ನೀನೇ ಕೈ ಬಿಟ್ಟರೆ ಇನ್ಯಾರೂ ಇಲ್ಲಲ್ಲ. ಅದು ಒಂದು ಸ್ವಾಮಿ, ಈಗೊಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಿನ್ನನ್ನು ಬಿಟ್ಟು ನಾನು ಬೇರೆಯವರನ್ನು ಹಿಡಿತೇನೆ ಅಂದರೆ ನಿನಗೆ ಬೇಡ ಅಂದರೆ ಯಾರಿಗೂ ಬೇಡದೇ ಇರೋನಾಗ್ತೇನೆ, ನಿನಗೆ ಬೇಕಾದವನಾದರೆ ಎಲ್ಲರಿಗೂ ಬೇಕಾದವನಾಗ್ತೇನೆ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ. ನಿನ್ನನ್ನು ನಾನು ಈ ಮಟ್ಟದಲ್ಲಿ ನಂಬಿದರೆ ನೀನು ನನ್ನನ್ನು ಕೈ ಬಿಡೋದಿಲ್ಲ ಅಂತ ಭಾಷೆ ಕೊಡ್ತೀಯಾ? ಎಷ್ಟು ಚೆನ್ನಾಗಿದೆ ನೋಡ್ರಿ. ದೇವರಿಗೂ ಭಕ್ತನಿಗೂ ಈ ಒಂದು ದೃಢವಾದ ವಿಶ್ವಾಸ ಇದ್ದರೆ ಇದನ್ನು ಭಕ್ತಿ, ಇದನ್ನೇ ಸಾಧನೆ ಅಂತ ಕರೆದದ್ದು. ಇನ್ನು ಎರಡನೇ ಪದ್ಯವನ್ನು ನೋಡುವ. ತನು ಮನಧನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ. ತನು ಮನಧನದಲ್ಲಿ ವಂಚಕನಾದರೆ ಎನಗೆ ಆಣೆ. ಪ್ರತಿಜ್ಞೆಯನ್ನು ಮಾಡೋದು ಸುಲಭ. ದೇವರೇ, ನಾನು ಎಂದು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ಏನೇ ಮಾಡಿದ್ರೂ ನಿನಗೆ ಹೇಳ್ತೇನೆ. ಇದು ನಾವು ನಮ್ಮ ಸಂಸಾರದಲ್ಲಿ ಸ್ವಲ್ಪ ಬಿಡ್ತಾ ಬರ್ತೇವೆ. ಬಾಲ್ಯದಲ್ಲಿ ಅಪ್ಪ ಅಮ್ಮನ ಹತ್ತಿರನೇ ಇರ್ತೇವೆ, ಅಮ್ಮನ ಸೆರಗಲ್ಲೇ ಇರ್ತೇವೆ ಭಯದಿಂದ. ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಅಪ್ಪ ಅಮ್ಮಂಗೆ ಹೇಳೋದು ಬೇಡ, ಹೋಮ್ವರ್ಕ್ ಮಾಡಿಲ್ಲ, ಅಪ್ಪ ಅಮ್ಮಂಗೆ ಹೇಳೋದು ಬೇಡ, ಇವತ್ತು ನಾನು ಸಿನಿಮಾಕ್ಕೆ ಹೋಗಿದ್ದು, ಅಪ್ಪ ಅಮ್ಮಂಗೆ ಹೇಳೋದು ಬೇಡ. ಒಂದೊಂದೇ ನಾವು ಕೆಟ್ಟ ಕೆಲಸವನ್ನು ಮಾಡಿದಾಗ ಅವರು ನನ್ನ ಮೇಲೆ ಸಿಟ್ಟು ಮಾಡ್ತಾರೆ ಅಂತ ಒಂದೊಂದನ್ನೇ ನಾನು ಹೇಳೋದು ಬಿಟ್ಟು ತಿರುಗ್ತೇನೆ. ಅದಕ್ಕೆ ಪುರಂದರದಾಸರಂದರು, ತನು ಮನ ಧನದಲ್ಲಿ ವಂಚಕನಾದರೆ. ಹೌದು, ದೇವರಂದ ನನ್ನನ್ನು ಭಜನೆ ಮಾಡದೇ ಇದ್ದರೆ ಆಣೆ ಅಂತ ಅಂದ್ಯಲ್ಲ. ಏನು ಭಜನೆ ಅಂದರೆ ತನು ಮನ ಧನಗಳಿಂದ ನಿನ್ನನ್ನು ಸೇವನೆ ಮಾಡೋದು. ನನ್ನ ಈ ತನು ಇದೆಯಲ್ಲ, ದೇಹ, ಅದು ನೀನು ಕೊಟ್ಟದ್ದು, ನಿನದು ಅಂಥೇಳಿ ನೀನು ಹೇಳಿದ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡೋದು. ಅದನ್ನೇನಾದರೂ ಬಿಟ್ಟರೆ ನಾನು ಅಪರಾಧಿ ಆಗ್ತೀನಿ, ಭಾಷೆ ಕೊಟ್ಟಿದ್ದು ತಪ್ಪಿದಂತೆ ಆಗತ್ತೆ. ಎಲ್ಲಕ್ಕಿನ್ನ ತನುವನ್ನು ನಾನು ದೇವರಿಗೆ ಅರ್ಪಿಸ್ಬೋದ್ರಿ, ದೇವರ ಮನೆಯಲ್ಲಿ ಕೂಡ್ಬೋದು, ಪೂಜೆ ಮಾಡಿದಂತೆ ಮಾಡಬಹುದು. ಆದರೆ ಮನಸ್ಸು ಎಲ್ಲೋ ಹೋಗಿರತ್ತೆ. ಆ ಮನಸ್ಸು ನಿನ್ನಲ್ಲೇ ಇರಬೇಕು. ಪ್ರಯತ್ನ ಮಾಡಿ ನಾನು ನನ್ನ ಮನಸ್ಸನ್ನು ನಿನ್ನಲ್ಲೇ ಇಡ್ತೇನೆ. ಒಂದು ವೇಳೆ ನನ್ನ ಮನಸ್ಸಿನಲ್ಲಿ ಬೇರೆ ವಿಷಯ ಬಂತು ಅಂತಾದರೆ, ನಾನು ಪ್ರಯತ್ನ ಮಾಡಿದಾಗೂ ನಾನು ಬೇರೆದಕ್ಕೆ ಅಥವಾ ಮನಸ್ಸನ್ನು ಬೇರೆದಕ್ಕೆ ಪ್ರಯತ್ನ ಮಾಡಿದರೆ ಗೊತ್ತಾಗೋದಿಲ್ಲ ಅಲ್ವಾ?
ನಾನು ತನುವಿನಿಂದ ಮಾಡಿದ್ದು ನಿಮಗೆ ಗೊತ್ತಾಗತ್ತೆ. ಏಕಾದಶಿ ನಾನು ಹಣ್ಣನ್ನು ತಿಂದರೆ ನಿಮಗೆ ಕಾಣಿಸತ್ತೆ, ಫೋಟೋ ಹೊಡೆದು ನೀವು ಫೇಸ್ಬುಕ್ಕಲ್ಲಿ ಹಾಕ್ಬೋದು, ಹಣ್ಣು ತಿಂದ ಆಚಾರ್ಯರು ಅಂತ. ಆದರೆ ನಾನು ಒಳಗೆ ಚಿಂತನೆ ಮಾಡ್ತಾ ಇದ್ದರೆ ಅದನ್ನು ತಿನ್ನೋದು, ಇದನ್ನು ತಿನ್ನೋದು ಉಣ್ಣೋದು ಅದು ಒಂದು ಅಪರಾಧ, ಸಣ್ಣ ಅಪರಾಧ. ಇನ್ನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಮಾಡಿದಾಗ ನಿಮಗಂತೂ ಗೊತ್ತಿಲ್ಲ ಅನ್ನೋ ಒಂದು ಭರವಸೆ ಇದೆ. ಆದರೆ ನಮ್ಮ ಭಗವಂತ ಹಾಗಲ್ಲಲ್ಲ. ಮನದೊಳಗೆ ತಾನಿದ್ದು ಮನನೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನು ಅನುಸರಿಸಿ ಇವನು ಭೋಗಗಳ ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು. ದಾಸರಂದರು, ನೀ ಏನೇನೋ ಕೊಡೋದಲ್ಲೋ, ನಿನ್ನ ಮನಸ್ಸನ್ನು ಕೊಡೋ. ಹಾಗಾದರೆ ಅದಕ್ಕೆ ದೇವರಲ್ಲಿ ನಾನು ಒಂದು ಪ್ರತಿಜ್ಞೆಯನ್ನು, ಭಾಷೆಯನ್ನು ಕೊಡ್ತೇನೆ. ತನು ಮನ ಧನದಲ್ಲಿ ನೀನು ಕೊಟ್ಟ ಹಣವನ್ನು, ನೀನು ಕೊಟ್ಟ ಸಂಪತ್ತನ್ನು ನಾನು ಸದ್ವಿನಿಯೋಗ ಮಾಡದೆ ದುರ್ವಿನಿಯೋಗ ಮಾಡಿದರೆ, ಅಥವಾ ಅದನ್ನು ಲೋಭತನದಿಂದ ಭಗವಂತನ ಕೆಲಸಕ್ಕೆ ವಿನಿಯೋಗ ಮಾಡಿದರೆ ಎಲ್ಲಿ ಖರ್ಚಾಗತ್ತೋ ಅಂತ ನಾನು ಅದನ್ನು ಬಚ್ಚಿಟ್ರೆ, ಮುಚ್ಚಿಟ್ರೆ, ಬೇರೆ ಕಡೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ನನಗೆ ಆಣೆ, ನೀನು ನನ್ನನ್ನು ದಂಡನೆ ಮಾಡು. ನಾನು ಒಪ್ಕೊಳ್ತೇನೆ, ಹೌದು ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ ಅಂತ. ಆದರೆ ಇಷ್ಟು ನಾನು ನಿನ್ನೊಟ್ಟಿಗೆ ಬದ್ಧನಾದರೆ ನಿನ್ನಿಂದ ನಾನೊಂದು ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ವಾಮಿ. ಏನದು? ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ. ಏನು ದಾಸರ ಅದ್ಭುತವಾದ ಚಿಂತನೆ. ತನು ಮನ ಧನದಲ್ಲಿ ನೋಡಿ, ಆ ಮಧ್ಯದ್ದನ್ನು ಮಾತ್ರ ನಿನ್ನಲ್ಲಿ ನೀನು ಗಟ್ಟಿಯಾಗಿ ಇಟ್ಟುಕೊಂಡು ಅದನ್ನು ನೀನೇ ನಿಯಂತ್ರಣ ಮಾಡು. ಇನ್ನೆರಡು ನೆಟ್ಟಗೆ ಇರುತ್ತೆ. ಮನಸ್ಸನ್ನು ನೀನು ಸರಿಯಾಗಿ ನಿಯಂತ್ರಣ ಮಾಡಿ ಭಗವಂತ ಅಂದರೆ ನನ್ನ ಮನೋನಿಯಾಮಕನಾದ ರುದ್ರನಿಗೂ ನಿಯಾಮಕ ನೀನು. ಮನವನಿತ್ತರೆ ತನ್ನ ನೀವನು ಅಂತ ನೀನು ನನ್ನ ಮನಸ್ಸಿನಲ್ಲಿ ಇದ್ದು ಆ ಮನಸ್ಸು ಎಲ್ಲೂ ಹೋಗದಂತೆ ನೀನು ನೋಡಿಕೊಂಡ್ರೆ ನನ್ನ ತನು ಆಗಲಿ ನನ್ನ ಧನ ಆಗಲಿ ಎಲ್ಲೂ ಹೋಗೋದಿಲ್ಲ. ನಾನು ನಿನ್ನಲ್ಲಿ ಬಯಸೋದು ನನ್ನ ಮನಸ್ಸನ್ನು ನಿನ್ನ ಪಾದಕಮಲಗಳನ್ನು ಬಿಟ್ಟು ಆಚೆ ಈಚೆ ಸರಿಯದಂತೆ ನೋಡಿಕೊ. ಇದು ನನಗೂ ನಿನಗೂ ಒಂದು ಆಣೆ. ಎಷ್ಟು ಚೆನ್ನಾಗಿದೆ ಅಲ್ಲ? ತನುಮನ ಧನಗಳನ್ನು ನಿನಗೆ ಅರ್ಪಿಸದೆ ಹೋದರೆ ನಾನು ತಪ್ಪಿತಸ್ಥ. ನನ್ನ ಮನಸ್ಸನ್ನು ನೀನು ನಿಯಂತ್ರಣದಲ್ಲಿಟ್ಟು ಸನ್ಮಾರ್ಗದಲ್ಲಿ ನಡೆಸದೇ ಇದ್ದರೆ ನಮ್ಮಿಬ್ಬರ ಭಕ್ತರು ಯಾರಿರ್ತಾರೋ ಅಲ್ಲಿಗೆ ನಾವು ಹೋಗುವ. ಕೋರ್ಟಿಗೆ ಹೋಗ್ತೇನೆ, ಭಕ್ತರ ಆಣೆ ಅಂತ ಮೊದಲೇ ಪಲ್ಲವಿಯಲ್ಲಿ ಹೇಳಿದ್ದೇನೆ ಅಂತ. ಕಾಕು ಮನುಜರ ಸಂಗವ ಮಾಡಿದರೆನಗೆ ಆಣೆ ರಂಗ, ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ. ಕಾಕು ಮನುಜರ ಸಂಘ, ಕಾಕು ಮನುಜರು ಅನ್ನೋದಕ್ಕೆ ಸಾಮಾನ್ಯವಾಗಿ ಯಾವ ಮನುಷ್ಯರಿಗೆ ದೇವರ ಬಗ್ಗೆ ಹೆಚ್ಚಿನ ವಿಶ್ವಾಸ ಇಲ್ಲ, ಬರೀ ಲೋಕದ ಬಗ್ಗೆ ಲೋಕವಾರ್ತೆ, ಲೌಕಿಕವಾಗಿ ಇರೋದು, ಅಥವಾ ಬೇರೆ ಬೇರೆ ತರಹದ ಚಟ ಹಠಗಳಿಗೆ ದಾಸರಾದವರು, ಅದನ್ನೇ ದೊಡ್ಡದು ಅಂತ ಹೇಳಿಕೊಳ್ಳೋರು, ಅಂದರೆ ಅವರು ವ್ಯಸನಿಗಳಾದಂಥವರು. ಇಂಥವರ ಸಂಘವನ್ನು ಏನಾದರೂ ಮಾಡಿದರೆ ಅದು ನನಗೆ ಆಣೆ. ಖಂಡಿತ ನಾನು ನಿನ್ನನ್ನು ಮರೆತವರ, ಯಾರಿಗೆ ನೀನು ಬೇಡ ಅಂಥವರ ಸಹವಾಸ ನಾನು ಮಾಡೋದಿಲ್ಲ. ಆದರೆ ನೀನು ನನಗೊಂದು ಭಾಷೆಯನ್ನು ಕೊಡು ಸ್ವಾಮಿ. ಏನು? ಲೌಕಿಕವ ಬಿಡಿಸದಿದ್ದರೆ. ನೋಡು, ಲೋಕದಲ್ಲಿ ನಾನು ಇರಬೇಕು ಅಂತಾದರೆ 4 ಜನರ ಜೊತೆ ನಾನು ಇರಬೇಕು, ಇಲ್ಲದೆ ನನ್ನ ಜೀವನ ನಡೆಯೋದಿಲ್ಲ. ಆದರೆ ನಿನ್ನಲ್ಲಿ ಬೇಡೋದೇನು ಗೊತ್ತಾ? ನಾನು ಲೋಕವ್ಯವಹಾರವನ್ನು ಮಾಡುವ ಸಂದರ್ಭದಲ್ಲಿ ಅದು ನನ್ನ ಜೀವನದ ಮುಂದೆ ಸಾಗಲಿಕ್ಕೆ ಇರುವಂತಹ ಒಂದು ಮಾಧ್ಯಮ. ಅದು ಒಂದು ಭಗವತ್ ಪೂಜೆ ಅನ್ನುವ ಅನುಸಂಧಾನದಿಂದ ಎಷ್ಟೋ ಅಷ್ಟೇ ಮಾಡುವಂತೆ ಮಾಡು. ನಮ್ಮ ಪಂಚಮಸ್ಕಂದ ಭಾಗವತದಲ್ಲಿ ಸಜ್ಜನರ ಬಗ್ಗೆ ಹೇಳಬೇಕಾದ್ರೆ ಈ ಪ್ರಶ್ನೆ ಮಾಡಿಕೊಳ್ತಾರೆ. ಋಷಭನಾಮಕ ಭಗವಂತ ತನ್ನ ಮಕ್ಕಳಿಗೆ ಹೇಳ್ತಾ, ಅಲ್ಲ ಸಜ್ಜನರು ಅಂತಂದರೆ ದೇವರಲ್ಲಿ ಮನಸ್ಸಿರತ್ತೆ, ಸದಾ ಜಪತಪ ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ, ಓಕೆ. ಅವ್ರಿಗೇನು ಹೆಂಡತಿ ಮಕ್ಕಳು ಮನೆ ಮಠ ಯಾವುದು ಇರೋದಿಲ್ವಾ? ಅವ್ರ ಅಂಗಡಿ ಮುಗ್ಗಟ್ಟಿಗೆ ಹೋಗಿ ಸಾಮಾನೇನು ತರೋದಿಲ್ವಾ? ಮನೆ ನಡೆಯೋದು ಹೇಗಪ್ಪ? ಇಲ್ಲ, ಅವ್ರಿಗೆಲ್ಲ ಇರುತ್ತೆ. ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯವಹಾರ ಮಾಡ್ತಾರೆ.
ಅವನು ಅಂಗಡಿಗೆ ಹೋಗಿ ಸಾಮಾನು ತಂದಾದ ಮೇಲೆ ಆ ಮನೆಯಲ್ಲಿ ಅಡಿಗೆಗೆ ಏನು ವ್ಯವಸ್ಥೆಯೋ ಅಷ್ಟು ಮಾಡ್ತಾನೆ. ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಕಮ್ಮಿಗೆ ತಂದೆ, ಅವನನ್ನು ಯಾಮಾರಿಸಿದೆ, ಇವನಿಗೆ ಯಾಮಾರಿಸಿದೆ, ಈ ಮಹಿಮೆಗಳನ್ನೆಲ್ಲ ಕೊಚ್ಚಿಕೊಳ್ಳೋದಿಲ್ಲ ಅವನು. ಇವಾ ಮಹಿಷೇ ಕೃತ ಸೌಹೃದಾರ್ಥ ಜನೇಶು ದೇಹಂಬರ ವಾರ್ತಿಕೇಶು. ಎಂಥ ಮಾತು ನೋಡಿ, ಜನೇಶು, ಇಂಥ ಜನಗಳ ಸಹವಾಸವನ್ನೇ ಅವರು ಮಾಡೋದಿಲ್ಲ. ಎಂಥ ಜನ? ದೇಹ, ಅಂಬರ, ವಾರ್ತಿಕೇಶು, ದೇಹ, ಬಟ್ಟೆ, ಇನ್ನಿತರ ಲಕ್ಸುರಿಯಾದ ಪದಾರ್ಥಗಳ ಬಗ್ಗೆ ತುಂಬ ಮಾತಾಡೋರ ಬಗ್ಗೆ. ಇವರು ದೇಹಕ್ಕೆ ಅಲಂಕಾರವನ್ನು ಮಾಡಿಕೊಳ್ತಾರೆ, ಉಟ್ಟು ತೊಟ್ಟು ಎಲ್ಲ ಮಾಡ್ತಾರೆ. ಅಂದರೆ ಇವತ್ತಿನ ಏನು ಒಂಥರ ಕಲ್ಚರ್ ಇದೆಯಲ್ಲ, ದಿನಾ ನಾನು ಮಾಲ್ಗೆ ಹೋಗಲೇಬೇಕು, ಮಾಲಲ್ಲಿ 10,000 ಖರ್ಚು ಮಾಡಿದರೆ ಬದುಕು, ಇಲ್ಲಾಂದರೆ ಅದು ಬದುಕೇ ಅಲ್ಲ ಅನ್ನುವಂತಹ ಒಂದು ಏನು ವಿಚಿತ್ರವಾದ ಭಾವನೆ ಇದೆ. ಇವತ್ತು ವಿಚಿತ್ರ ಅಂತ ನಾವಂದರೆ ನಾವೇ ಕೇಳುಗರಿಗೆ ವಿಚಿತ್ರವಾಗಿ ಕಾಣ್ತೇವೆ. ಇರಲಿ, ಈ ತರಹದ ಜೀವನವನ್ನೇ ಹೈ-ಫೈ ಸೊಸೈಟಿ ಹಾಗೇ ಇರಬೇಕು ಅಂದ್ಕೊಳ್ತಾರಲ್ಲ ಭಗವಂತ, ಅಂಥವರ ಸಹವಾಸವನ್ನು ನೀವು ಮಾಡೋದಿಲ್ಲ. ನನ್ನನ್ನು ಪೆದ್ದ ಅಂತೀರಾ? ಸದ್ಯ ನನ್ನ ಪೆದ್ದ ಅಂದ್ಬಿಟ್ಟು ನೀವು ಬಿಟ್ಟುಬಿಡಿ ಸಾಕು. ಜನೇಶು ದೇಹಂಬರ ವಾರ್ತಿಕೇಶು ಗೃಹೇಶು, ಮನೆಯಲ್ಲಿರ್ತಾರೆ ಆತ್ಮಜ, ಮಕ್ಕಳು, ರಾತಿ ರಾಸು, ಜ್ಞಾತಿಗಳು ಹಾಗೂ ಸಂಪತ್ತು. ಇವುಗಳಲ್ಲಿ ಎಷ್ಟು ಸಂಸಾರ ನಡೆಯೋಕ್ಕೆ ಬೇಕೋ ಅಷ್ಟೇ. ದಾಸರು ಒಂದು ಕಡೆ ಅಂತಾರೆ, ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬುವರು. ದೇವರು ನನಗೆ ಕೊಟ್ಟಿರುವಂತಹ ಕೆಲವು ಚೇತನ ಪ್ರತಿಮೆಗಳು ಇವರು. ಇವರ ಒಳಗಿರುವ ಭಗವಂತನ ಆರಾಧನೆಯನ್ನು ಮಾಡೋದು, ಇನ್ ಅದರ್ ವರ್ಡ್ಸ್ ಇವರನ್ನು ಪಾಲನೆ ಪೋಷಣೆಯನ್ನು ನನಗೆ ಶಾಸ್ತ್ರ ಹೇಳಿರುವ ಚೌಕಟ್ಟಿನಲ್ಲಿ ಮಾಡೋದು. ನಾನು ನನ್ನ ಮಗನಿಗೆ ಒಳ್ಳೆ ಕಾಲಕ್ಕೆ ಸಕಾಲಕ್ಕೆ ಅವನಿಗೇನೇನು ಸಂಸ್ಕಾರಗಳು ಕೊಡಬೇಕು ಕೊಟ್ಟೆ, ಓದಿಸಬೇಕು. ಒಂದು ಹೆಣ್ಣನ್ನು ತಂದು ಮದುವೆ ಮಾಡಿದೆ. ಮೇ ಬಿ ನನ್ನ ಮಗ ನನ್ನನ್ನು ಬೈಬೋದು, ನೀನು ಪೆದ್ದ, ಸದಾ ದೇವರ ಮನೆಯಲ್ಲೇ ಕೂತಿ, ನೀನು ತುಂಬ ಸೈಟ್ ಮಾಡಲಿಲ್ಲ, ಮನೆ ಮಾಡಲಿಲ್ಲ, ಮುಂದುವರೆದ ಜನಾಂಗ ಅಷ್ಟೆಲ್ಲ ಇದೆ. ಅವನೇನಂದ್ರು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಕರ್ತವ್ಯ ಕರ್ಮ ಏನು, ಹೊಟ್ಟೆ ಬಟ್ಟೆಗಳನ್ನು ಕೊಟ್ಟು ಅವನನ್ನು ವಿದ್ಯಾವಂತನನ್ನಾಗಿ ಮಾಡಲಿಕ್ಕೆ ಎಷ್ಟು ಮಾಡಬೇಕೋ ಅಷ್ಟು ಮಾಡದೆ ಅದನ್ನು ಮಾಡ್ತಾನು. ನನ್ನ ತಲೆಯಲ್ಲಿ ಇದ್ದ ಚಿಂತನೆ ಇದೊಂದು ದೇವರು ಕೊಟ್ಟಂತಹ ಛಲಪ್ರತಿಮೆಯನ್ನು ಮಾಡುವ ಪೂಜೆ. ಎಂಥ ದೊಡ್ಡ ಅನುಸಂಧಾನ ಅದು. ಅವನಂತಾನೆ, ಆಮೇಲೆ ಅವನಿಗೆ ರಿಯಲೈಸ್ ಆದರೆ ಅದು ತಪ್ಪು ಅಂತ ಒಪ್ಪಿಕೊಳ್ತಾನೋ ಬಿಡ್ತಾನೋ, ನನಗೆ ಬೇಸರ ಇಲ್ಲ. ನನ್ನ ಸಾಧನೆಗೆ ಅದು ಪ್ರತಿಬಂಧಕ ಆಗಬಾರ್ದು. ಕರ್ತವ್ಯ ಕರ್ಮ ಅಂತ ಮಾಡ್ತಾರೆ. ಅದೇ ಜೀವನದ ಗುರಿ, ಇಷ್ಟೇ ವ್ಯತ್ಯಾಸ. ಇದೇ ಜೀವನದ ಗುರಿ ಅಂತ ಅಂದುಕೊಳ್ಳೋದಕ್ಕಿಂತ ದೇವರು ನನಗೆ ಕೊಟ್ಟಿರುವಂತಹ ಇದೊಂದು ಜವಾಬ್ದಾರಿ, ಅದನ್ನು ನನ್ನ ಧಾರ್ಮಿಕವಾದ ವಿಧಿವಿಧಾನಗಳಿಗೆ, ನನ್ನ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಪ್ರತಿಬಂಧಕ ಆಗದಂತೆ ನಾನು ಅದನ್ನು ಎರಡನ್ನೂ ಸಂರಕ್ಷಣೆ ಮಾಡೋದೇ ದೇವರ ಪೂಜೆ. ಇದು ಪ್ರಾಯ ಇವತ್ತು ಈ ಎಚ್ಚರಿಕೆಯನ್ನು ಮರೆತಿದ್ದೇವೆ ನಾವು. ನಮ್ಮ ಸರ್ವಸ್ವ ಅಂದರೆ ಎಲ್ಲವೂ ಅವರಿಗೆ ಹಾಕುವ ಹಣವನ್ನೋ ಮನೆಯನ್ನೋ ಬೇರೆ. ಆದರೆ ನಾನು ಮಾಡಬೇಕಾದಂತಹ ಪಾರಾಯಣವೋ, ಪುಣ್ಯಕಥೆಯೋ, ಯಾತ್ರೆಯೋ, ತೀರ್ಥವೋ, ಪೂಜೆಯೋ, ಪುರಸ್ಕಾರವೋ ಎಲ್ಲವನ್ನ ಬಿಟ್ಟು ಕಡೆಗೆ ಯಾರಿಗಾಗಿ ಇಷ್ಟೆಲ್ಲ ನಾನು ಧಾರೆ ಎರದೆ ಅವನೇ ನನ್ನನ್ನು ಕೈ ಬಿಟ್ಟು ಹೋದಾಗ ಇನ್ನು ಕೈ ಹಿಡಿಯೋರು ಯಾರು? ಅದಕ್ಕೆ ದಾಸರು ಒಂದು ಎಚ್ಚರಿಕೆ ಕೊಟ್ಟರು. ಭಗವಂತ, ಕಾಕು ಮನುಜರ ಸಂಗವ ಮಾಡಿದರೆನಗೆ ಆಣೆ ರಂಗ, ಲೌಕಿಕ ಬಿಡಿಸದಿದ್ದರೆ ನಿನಗೆ ಆಣೆ. ಲೌಕಿಕವನ್ನು ನೀನು ಬಿಡಿಸು, ಲೋಕದ ವಾರ್ತೆಯನ್ನು ಬಿಡಿಸು ಅಂತ ಮುಂದೆ ನುಡಿಯಲ್ಲಿ ಅಂತಾರೆ. ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಶಿಷ್ಟರ ಸಂಘ ಇದೊಂದು ತುಂಬ ದೊಡ್ಡದು. ಪುರಂದರದಾಸರು ಹೇಳೋದೇನು ಗೊತ್ತಾ? ನಾನು ಮಾಡಬೇಕಾದ ಕರ್ತವ್ಯ ಸಜ್ಜನರ ಸಹವಾಸ, ಸಜ್ಜನರ ಒಡನಾಟ, ಅವರ ಜೊತೆಯಲ್ಲಿ ಇದ್ದಾಗ ಅವರಿಂದ ಭಗವದ್ವಾರ್ತೆಗಳನ್ನು ಕೇಳಿ ಆಸ್ವಾದನೆ ಮಾಡೋದು. ಇದನ್ನು ನಾನು ಮಾಡಲಿಲ್ಲ ಅಂದರೆ ಅದು ನಾನು ತಪ್ಪಿತಸ್ಥ ಅಂತ ಒಪ್ಪಿಕೊಳ್ತೇನೆ. ಆದರೆ ಭಗವಂತ ನಿನ್ನನ್ನು ಕೇಳೋದೇನು ಗೊತ್ತಾ? ದುಷ್ಟರ ಸಂಘವನ್ನು ನೀನು ಬಿಡಿಸಬೇಕು. ಅದೇನಾಗತ್ತೆ ಗೊತ್ತಾ? ಒಂದು ಕಡೆಯಿಂದ ನಾನು ಯೋಗ್ಯವಾದ ಕಾರ್ಯ ಮಾಡಿಕೊಂಡು ಬರೋದು, ಮತ್ತೊಂದು ಕಡೆಯಿಂದ ಅಯೋಗ್ಯರ ಜೊತೆ ಸೇರಿ ಎಲ್ಲವನ್ನ ಕಳೆದುಕೊಳ್ಳೋದು.
ತೆಲುಗುವಿನಲ್ಲಿ ಒಂದು ಗಾದೆ ಇದೆ, ಔಷಧಾನಿಕೆ ಅಪತ್ಯಾನಿಕೆ ಸರಿಪೋಯಿಂದೆ ರೋಗಂ ಮಿಗಿಲಿಪೋಯಿಂದೆ ಅಂತ. ಒಮ್ಮೆ ಔಷಧವನ್ನು ತೆಗೆದುಕೊಳ್ಳೋದು ಕೆಮ್ಮು ಅಂಥೇಳಿ, ಆಮೇಲೆ ರಾತ್ರಿ ಫ್ರಿಡ್ಜ್ ನೀರು ಕುಡಿದು ಕೆಮ್ತಾ ಕೂತಿರೋದು. ಹೀಗಾಗೋದು ಬೇಡ. ಶಿಷ್ಟರ ಸಹವಾಸ ಮಾಡೋದು ನನ್ನ ಜವಾಬ್ದಾರಿ. ಆದರೆ ದುಷ್ಟರ ಸಹವಾಸವನ್ನು, ಹೊರಗಿನ ದುಷ್ಟರಿರಲಿ, ನನ್ನೊಳಗೆ ಇದ್ದಾರಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಅವುಗಳಿಂದ ನನ್ನನ್ನು ದೂರ ಮಾಡೋ. ಇನ್ನು ಕಡೆಯ ನುಡಿಯನ್ನು ಅಂತಾರೆ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ ರಂಗ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಹರಿ ನಿನ್ನಾಶ್ರಯ, ಇದು ಕಡೆಯಲ್ಲಿ ಅಂತಾರೆ. ಕಡೆಗೆ ಭಗವಂತ ನೀನೇ ಸರ್ವಸ್ವ, ನೀನು ಬಿಟ್ಟು ನನಗೆ ಯಾರೂ ಇಲ್ಲ, ನೀನೇ ನನಗೆ ಶರಣು ಅಂತ ನಿನ್ನನ್ನು ನಾನು ನಂಬದೇ ಇದ್ದರೆ ಆಣೆ. ನಾನು ನಿನಗೊಂದು ಭಾಷೆ ಕೊಡ್ತೇನೆ, ನೀನೇ ನನ್ನ ಸರ್ವಸ್ವ ಅಂತ ನಾನು ಒಪ್ಪಿಕೊಳ್ತೇನೆ. ಆದರೆ ಭಗವಂತ ಪುರಂದರ ವಿಠಲ, ಇಷ್ಟೆಲ್ಲ ನಾನು ನಿನ್ನನ್ನು ನಂಬಿದಾಗ ನೀನು ನನಗೆ ಒಲಿಯದಿದ್ದರೆ ಮಾತ್ರ ಅದು ಆಣೆನೇ, ನೀನು ಒಲದೇ ಒಲಿತೇನೆ ಅಂತ ನನಗೆ ಭಾಷೆಯನ್ನು ಕೊಡುವಂಥ ಸುಂದರವಾಗಿ ಭಗವಂತನೊಟ್ಟಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಳ್ಳೋದನ್ನು ದಾಸರು ಹೇಳಿಕೊಟ್ಟಿದ್ದಾರೆ. ನಾವೆಲ್ಲರೂ ಈ ದಿಶೆಯಲ್ಲಿ ಭಗವಂತನ ಒಟ್ಟಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಂಡು ಉದ್ಧಾರ ಆಗುವ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮನೆಯವರೆಗೂ ಬರುವುದಕ್ಕೆ ಮುಖ್ಯ ಕಾರಣ ನಮ್ಮ ಈ ಒಂದು ಜ್ಞಾನಗಮ್ಯ ವಾಹಿನಿ. ಆ ಜ್ಞಾನಗಮ್ಯ ವಾಹಿನಿ ನಿರಂತರ ಅದರ ಪ್ರವಾಹ ನಿಲ್ಲದೆ ನೋಡಿಕೊಳ್ಳುವಂತಹ ಎಲ್ಲ ಸದ್ಭಕ್ತರು ಏನಿದ್ದಾರೆ, ವಿದ್ವಾಂಸರನ್ನು ಕರೆಸಿ ಪ್ರವಚನ ಮಾಡಿಸಿ ಅಂತ ಮೇಲಿಂದ ಮೇಲೆ ಪ್ರಸನ್ನ ಅವರಿಗೆ ಸೂಚನೆಯನ್ನು ಕೊಟ್ಟು ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮವನ್ನು ಮಾಡಿದಂತಹ ಎಸ್.ಎನ್. ಕೃಷ್ಣಮೂರ್ತಿ, ಕೆ.ವಿ. ಕಲಾವತಿ ಹಾಗೂ ಕೆ.ವಿ. ಮಂಜುನಾಥ್ ಇವರೆಲ್ಲರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.